ಬಿಜೆಪಿ ಮೇಲೆ ಸೋಮಣ್ಣ ಸಿಟ್ಟಾಗಿದ್ದಾರೆ ಅನ್ನುವ ಸ್ಟೋರಿ. ಮೊನ್ನೆ ನಡ್ಡಾ ಕಾರ್ಯಕ್ರಮಕ್ಕೆ ಗೈರಾದ್ರು ಸೋಮಣ್ಣ. ಇವತ್ತು ಸ್ವಕ್ಷೇತ್ರದ ಕಾರ್ಯಕ್ರಮವನ್ನ ಅರ್ಧಕ್ಕೆ ಬಿಟ್ಟು ಹೋದ್ರು. ಯಾಕೆ ಸೋಮಣ್ಣ ಸಿಟ್ಟಾದ್ರು, ಏನಾಯ್ತು ನೋಡೋಣ. ಚುನಾವಣೆ ಸಮೀಪಿಸುತ್ತಿದೆ. ಪಕ್ಷಗಳಲ್ಲಿ ಚಟುವಟಿಕೆಗಳು ಜೋರಾಗ್ತಿವೆ. ಈ ಮಧ್ಯೆ ರಾಜಕೀಯ ಪಕ್ಷಗಳಲ್ಲಿ ಅಸಮಾಧಾನ, ಭಿನ್ನಾಭಿಪ್ರಾಯ, ಶೀತಲ ಸಮರಗಳು ಕೂಡ ಸಖತ್ತಾಗಿಯೇ ಸದ್ದು ಮಾಡ್ತಿವೆ. ಇದು ಮೂರು ಪಕ್ಷಗಳಿಗೂ ಹೊರತಾಗಿಲ್ಲ. ಈ ಮಧ್ಯೆ ಸಚಿವ ಬಿ ಸೋಮಣ್ಣ ಹಾಗೂ ಬಿಜೆಪಿ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋ ವಿಚಾರ ಇವತ್ತು ಮತ್ತೊಮ್ಮೆ ಬಟಾ ಬಯಲಾಗಿದೆ. ಅಂದು ಚಾಮರಾಜನಗರ, ಇಂದು ಬೆಂಗಳೂರು. ಸಚಿವ ವಿ ಸೋಮಣ್ಣ ಮುನಿಸು ಬಹಿರಂಗ. ಮಾರ್ಚ್ 1ರಂದು ತನ್ನದೇ ಉಸ್ತುವಾರಿ ಜಿಲ್ಲೆಯಾದ ಚಾಮರಾಜನಗರದ ಮಲೆ ಮಹದೇಶ್ವರನ ಕ್ಷೇತ್ರಕ್ಕೆ ಖುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಆಗಮಿಸಿ ಬಿಜೆಪಿ ರಥಯಾತ್ರೆಗೆ ಚಾಲನೆ ನೀಡಿದರು. ಅಂದು ಸಚಿವ ವಿ ಸೋಮಣ್ಣ ಕಾರ್ಯಕ್ರಮಕ್ಕೆ ಗೈರಾಗೋ ಮೂಲಕ ತಮ್ಮ ಅಸಮಾಧಾನವನ್ನ ತೋರ್ಪಡಿಸಿದ್ರು. ಇವತ್ತು ತಮ್ಮದೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದ ರಥಯಾತ್ರೆ ಕಾರ್ಯಕ್ರಮದಲ್ಲೂ ಸೋಮಣ್ಣ ಶೀತಲ ಸಮರ ಸ್ಫೋಟವಾಗಿತ್ತು. ವಿ ಸೋಮಣ್ಣ ಅವ್ರನ್ನ ನೀವು ಚಾಮರಾಜನಗರಕ್ಕೋ ವಿಜಯನಗರಕ್ಕೋ ಇನ್ನೊಂದಕ್ಕೋ ಹೋಲ್ಸ್ಬೇಡಿ. ಅವರು ಇಡೀ ಕರ್ನಾಟಕದ ಫಿಗರ್. ಅವರು ಚಾಮರಾಜನಗರದಲ್ಲಿ ಅವ್ರಿಗೆ ಅವಕಾಶ ಕೊಟ್ರೆ ಒಂದು 5-6 ಸೀಟ್ ಗೆಲ್ಸುವಂತ ಶಕ್ತಿ ಇರತಕ್ಕಂತ ನಾಯಕರು ಅವರು. ಅದರಿಂದ ಏನು ಸಮಸ್ಯೆ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೇವೆ. ಬೆಳಗ್ಗೆಯಷ್ಟೇ ಅಶೋಕ್ ಸೋಮಣ್ಣನವರು ಇಡೀ ಕರ್ನಾಟಕದ ಫಿಗರ್ ಅಂತೆಲ್ಲ ಹೊಗಳಿದ್ರು. ಆದ್ರೆ ಮಧ್ಯಾಹ್ನ ಆಗೋದ್ರ ವೇಳೆಗೆ ಅದೆಲ್ಲ ಉಲ್ಟಾ ಆಗಿತ್ತು. ನಾಗರಬಾವಿಯಿಂದ ನಾಯಂಡಹಳ್ಳಿವರೆಗೂ ನಡೆದ ರಥಯಾತ್ರೆ ವೇಳೆ ಮುನಿಸು ಬಯಲಾಗಿತ್ತು. ರಥಯಾತ್ರೆಯಲ್ಲಿ ನಾಯಂಡಹಳ್ಳಿವರೆಗೂ ತೆರಳಲು ಅಶೋಕ್ ನಿರಾಕರಿಸಿದ್ರು. ಇದೇ ಕಾರಣಕ್ಕೆ ಕೋಪಗೊಂಡ ವಿ ಸೋಮಣ್ಣ ಅಲ್ಲಿಂದ ಹೊರಟರು. ಈ ವೇಳೆ ಸಂಧಾನ ಹೈಡ್ರಾಮಾ ಕೂಡ ನಡೆದು ಹೋಯಿತು. ಬಿಜೆಪಿ ನಾಯಕರು ಮಾತ್ರ ಸೋಮಣ್ಣ ಎಲ್ಲೂ ಹೋಗಲ್ಲ, ಅವರು ಇಲ್ಲೇ ಇರ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಸಲ್ಲದ ಆಪಾದನೆಗಳು ಬೇಡ. ಸೋಮಣ್ಣ ನಮ್ಮ ನಾಯಕರು. ಕಳೆದ 15-20 ವರ್ಷದಿಂದ ನಮ್ಮ ಬಿಜೆಪಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅವರು ನಮ್ಮ ನಾಯಕರು, ಪ್ರಶ್ನೆನೇ ಇಲ್ಲ. ಸೋಮಣ್ಣ ಅವ್ರ ಬಗ್ಗೆ ಯಾವುದೇ ರೀತಿಯ ಡಿ ಕೆ ಶಿವಕುಮಾರ್ ಆಗಲಿ, ಮಾನ್ಯ ಸಿದ್ದರಾಮಯ್ಯ ಅವರು ಶ್ರೀ ಬಾಂಬ್ ಹಾಕ್ತಾ ಇದ್ದಾರೆ. ಅವ್ರ ಮಾತಿನಲ್ಲಿ ಏನು ಎಲ್ಲ ಸುಳ್ಳು. ಅದಕ್ಕಾಗಿ ಅವ್ರು ಬರ್ತಾರ, ಇವ್ರು ಬರ್ತಾರ, 17 ಬರ್ತಾರ, 1 ಬರ್ತಾರ, ಕೇವಲ ಊಹಾಪೋಹವಿದೆ. ಇತ್ತ ಸೋಮಣ್ಣ ಕಾಂಗ್ರೆಸ್ ಸೇರೋ ಊಹಾಪೋಹದ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪ್ರತಿಕ್ರಿಯಿಸಿದ್ದು, ಈ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂದ್ರು. ಸೋಮಣ್ಣ ಯಾವತ್ತೂ ನನ್ನ ಚರ್ಚೆ ಮಾಡಿಲ್ಲ, ಸಿಕ್ಕಿಲ್ಲ, ನನ್ನ ಹತ್ರ ಪಾಪ ಮಾತಾಡಿಲ್ಲ. ಸುಮ್ಮನೆ ಯಾಕೆ, ನಮ್ಮ ತಾಲೂಕವರು. ಇನ್ನು ಬಿಜೆಪಿ ಮೇಲೆ ಸೋಮಣ್ಣ ಸಿಟ್ಟೇಕೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿಯೊಳಗಿನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಸೋಮಣ್ಣ ಬೇಸರಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ತಮ್ಮ ಉಸ್ತುವಾರಿ ಜಿಲ್ಲೆ ಚಾಮರಾಜನಗರದಲ್ಲಿ ವಿಜಯೇಂದ್ರ ಟೀಮ್ ಹಸ್ತಕ್ಷೇಪ ಮಾಡಿದ್ದಾರಂತೆ. ಬಿಜೆಪಿಯಲ್ಲಿ ತಮಗೆ ಲಿಂಗಾಯತ ನಾಯಕ ಪ್ರಾಶಸ್ತ್ಯ ಅಷ್ಟೇನು ಸಿಕ್ಕಿಲ್ಲ ಅನ್ನೋ ಅಸಮಾಧಾನದ ಜೊತೆಗೆ ಈ ಬಾರಿ ತಮಗೆ ಹಾಗೂ ಪುತ್ರ ಅರುಣ್ ಸೋಮಣ್ಣಗೆ ಟಿಕೆಟ್ ಕೇಳಿದ್ದು ಇಬ್ಬರಿಗೂ ಟಿಕೆಟ್ ಸಾಧ್ಯವಿಲ್ಲ ಅಂತಿದ್ದಾರಂತೆ. ಇತ್ತ ಸೋಮಣ್ಣರನ್ನ ಬಿಟ್ಟುಕೊಡೋದಕ್ಕೂ ಬಿಜೆಪಿ ರೆಡಿ ಇಲ್ಲ. ಹೀಗಾಗಿ ಪಕ್ಷದಲ್ಲಿ ಪ್ರಾತಿನಿಧ್ಯ ನೀಡೋ ಬಗ್ಗೆ ಭರವಸೆ ನೀಡಿದ್ದು ರಾಷ್ಟ್ರೀಯ ನಾಯಕರ ಮೂಲಕ ಮನವೊಲಿಕೆ ಕಾರ್ಯ ನಡೆದಿದೆ. ಕಾಂಗ್ರೆಸ್ ಕೂಡ ಸೋಮಣ್ಣರನ್ನ ಪಕ್ಷಕ್ಕೆ ಕರೆತರೋ ಲೆಕ್ಕಾಚಾರದಲ್ಲಿದ್ದು, ಇದು ಮುಂದೆ ಯಾವ ಹಂತ ತಲುಪುತ್ತೆ ಅನ್ನೋದು ಸದ್ಯದ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.